ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಶಾಪಿಂಗ್ ಆಲ್ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನನ್ನ ಮಗನಿಗೆ ಅಂತ ಹೇಳ್ಬಿಟ್ಟು ಒಂದು ಪ್ಲೇಮೇಟ್ನ ಆರ್ಡರ್ ಮಾಡಿದ್ದೆ, ಅದು ಕೂಡ ನನಗೆ ರಿಸೀವ್ ಆಗಿತ್ತು. ಅದನ್ನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಈ ಪ್ಲೇಮ್ಯಾಟ್ನ 0 to 12 ಮಂತ್ಸ್ವರೆಗೂ ಯೂಸ್ ಮಾಡ್ಬೋದು. ಚಿಕ್ಕ ಮಕ್ಕಳಾದರೆ ಮಕ್ಕಳನ್ನ ಮಲಗಿಸ್ಬಿಟ್ಟು ಆಟ ಆಡಿಸ್ಬೋದು. ಮಕ್ಕಳು ಕಿಕ್ ಮಾಡಿದಾಗ ಪಿಯಾನೋದಲ್ಲಿ ಮ್ಯೂಸಿಕ್ ಬರುತ್ತೆ. ಆದರೆ ದೊಡ್ಡವರಿದ್ದಾರೆ, ಮಕ್ಕಳು ಕೂತ್ಕೋತಾರೆ ಅನ್ನೋ ಮಕ್ಕಳಿಗೆ ಪಿಯಾನೋನ ಅಡ್ಜಸ್ಟ್ ಮಾಡ್ಬೋದು. ಅಡ್ಜಸ್ಟ್ ಮಾಡಿಬಿಟ್ಟು ಪಿಯಾನೋದಲ್ಲಿ ಆಟ ಆಡೋದಕ್ಕೆ ಕೂರಿಸ್ಬೋದು. ಹಾಗೆ ರ್ಯಾಟಲ್ಸಲ್ಲಿ ಕೂಡ ಆಟ ಆಡ್ಬೋದು. ನಾನು ಈ ಪ್ಲೇ ಮ್ಯಾಟ್ಗೆ ಜಸ್ಟ್ 530 ರುಪೀಸ್ನ ಕೊಟ್ಟಿದ್ದೀನಿ. ತುಂಬಾ ಬಡ್ಜೆಟ್ ಫ್ರೆಂಡ್ಲಿ ಇದೆ, ಹಾಗೆ ತುಂಬಾ ಯೂಸ್ಫುಲ್ ಕೂಡ ಇದೆ. ಈ ಪ್ಲೇ ಮ್ಯಾಟು ತುಂಬ ಕಲರ್ಫುಲ್ ಆಗಿರೋದ್ರಿಂದ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಹಾಗೆ ತುಂಬಾ ಎಂಜಾಯ್ ಮಾಡ್ತಾ ಆಟ ಆಡ್ತಾರೆ. ಇದರಲ್ಲಿ ರ್ಯಾಟಲ್ಸ್ ಇರೋದ್ರಿಂದ ಮಕ್ಕಳು ಅದನ್ನು ಹಿಡಿಯೋದಕ್ಕೆ ಟ್ರೈ ಮಾಡ್ತಾರೆ. ಹಾಗೆ ಮೈಲ್ ಸ್ಟೋನ್ಸ್ ಕೂಡ ಬೇಗನೆ ಅಚೀವ್ ಮಾಡ್ಬೋದು, ಯಾಕಂದರೆ ಮಕ್ಕಳು ಈಸಿಯಾಗಿ ಹಿಡಿಯೋದನ್ನ ಕಲಿತಾರೆ. ಮಕ್ಕಳು ಕೆಳಗಡೆ ಹಾಕಿದ್ರು ಆರಾಮಾಗಿ ಆಟ ಆಡ್ತಾರೆ ಅನ್ನೋ ಮಕ್ಕಳಾದರೆ ಒಂದು 40 ಮಿನಿಟ್ಸ್ ಇದರಲ್ಲಿ ಆಟ ಆಡ್ಬೋದು. ಇಲ್ಲ ಮಕ್ಕಳು ಕೆಳಗಡೆ ಹಾಕಿದಾಗೆ ತುಂಬಾ ಹಠ ಮಾಡೋವಂಥ ಮಕ್ಕಳಾದರೆ ಆರಾಮಾಗಿ ಒಂದು 15 ಮಿನಿಟ್ಸ್ ಇದರಲ್ಲಿ ಎಂಗೇಜ್ ಮಾಡ್ಬೋದು ಮಗುನ. ಹಾಗೆ ತುಂಬ ಈಸಿಯಾಗಿ ಕೂಡ ಈ ಮ್ಯಾಟ್ನ ಫಿಕ್ಸ್ ಮಾಡ್ಬೋದು, ಅಥವಾ ನೀವೆಲ್ಲಾದರೂ ಹೋಗ್ತಿದ್ದೀರಾ ಅಂದರೆ ಈಸಿಯಾಗಿ ಕ್ಯಾರಿ ಕೂಡ ಮಾಡ್ಬೋದು. ಇದು ಅಮೆಝಾನ್, ಫ್ಲಿಪ್ಕಾರ್ಟ್ ಹಾಗೆ ಫಸ್ಟ್ ಕೈಯಲ್ಲಿ ಕೂಡ ಅವೈಲೇಬಲ್ ಇದೆ. ನನ್ನ ಮಗನಿಗೆ 1.5 ಮಂತ್ ಇರುವಾಗ ತರಿಸಿದ್ದೆ. ನನ್ನ ಮಗ ತುಂಬಾ ಎಂಜಾಯ್ ಮಾಡ್ತಾ ಇದ್ದ. ಹಾಗೆ ಫಸ್ಟ್ ಕೈಯಲ್ಲೂ ಕೂಡ ಒಂದಿಷ್ಟು ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದೆ, ಅದು ಕೂಡ ಬಂದಿತ್ತು. ಸೊ ಪಾಪುಗೆ ಅಂತ ಹೇಳ್ಬಿಟ್ಟು ಒಂದು ನೈಲ್ ಕಟರ್ ಕೂಡ ತರಿಸಿದ್ದೆ ಬೇಬಿ ಹಗ್ಗಿಂದ. ನಿಧಿಗೆ ಬ್ರಷು ಮತ್ತು ಪೇಸ್ಟ್ ಕೂಡ ಬೇಕಾಗಿತ್ತು, ಅದನ್ನು ಕೂಡ ಆರ್ಡರ್ ಮಾಡಿದ್ದೆ, ಅದು ಕೂಡ ಬಂದಿತ್ತು. ನನ್ನ ಮಗಳಿಗೆ ಬೇರೆ ಬ್ರ್ಯಾಂಡ್ದು ಪೇಸ್ಟ್ನ ತರಿಸಿದ್ರೆ ಇಷ್ಟ ಆಗೋದಿಲ್ಲ, ಅವಳಿಗೆ ಅದು ಫ್ಲೇವರ್ ಇಷ್ಟ ಆಗಲ್ಲ. ಸೊ ಬೇಬಿ ಹಗ್ಗು ಬ್ರ್ಯಾಂಡ್ದೆ ಅವಳಿಗೆ ಆರೆಂಜ್ ಫ್ಲೇವರೇ ಇಷ್ಟ ಆಗೋದು. ಸೊ ಹಾಗಾಗಿ ಅವಳು ತುಂಬ ದಿನಗಳಿಂದ ಅದನ್ನು ಯೂಸ್ ಮಾಡ್ತಾಳೆ. ಪಾಪುಗೆ ಡೈಲಿ ವೇರ್ಗೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಬಟ್ಟೆಗಳು ಬೇಕಾಗಿತ್ತು, ಹಾಗಾಗಿ ಅದನ್ನು ಕೂಡ ಆರ್ಡರ್ ಮಾಡ್ಕೊಂಡಿದ್ದೆ, ಅದು ಕೂಡ ಬಂದಿತ್ತು. ನಾನು ಕೋಂಬೋ ಸೆಟ್ಟಲ್ಲಿ ತೊಗೊತೀನಿ ಡೈಲಿ ವೇರ್ ಡ್ರೆಸ್ಸಸ್ನ. ಹಾಗೆಯೇ ಪಾಪುಗೆ ಅಂತ ಹೇಳ್ಬಿಟ್ಟು ಸಾಕ್ಸು ಮತ್ತು ಶಾರ್ಟ್ಸು ಟೀ ಶರ್ಟ್ನ ಆರ್ಡರ್ ಮಾಡಿದ್ದೆ, ಅದು ಕೂಡ ಬಂದಿತ್ತು. ನಾನು ಈ ಸರಿ ಟೀ ಶರ್ಟ್ನ ಟಫೆ ಹೌಸಿಂದ ಮಾಡಿದ್ದೆ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿತ್ತು, ಕಲರ್ಸ್ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಬೇಬಿ ಹಗ್ ಬ್ರ್ಯಾಂಡ್ಗಿಂತೂ ಬಾಯ್ಸಿಗೆ ಆದರೆ ಟಫೆ ಹೌಸ್ದು ಬ್ರ್ಯಾಂಡ್ದು ತುಂಬಾ ಚೆನ್ನಾಗಿದೆ ಅಂತ ನನಗನ್ನಿಸ್ತು. ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಟಫೆ ಹೌಸ್ ಬ್ರ್ಯಾಂಡಿಂದ 2 ಡ್ರೆಸ್ನ ಆರ್ಡರ್ ಮಾಡ್ಕೊಂಡಿದ್ದೆ, 2 ಡ್ರೆಸ್ಸು ಕೂಡ ತುಂಬಾ ಚೆನ್ನಾಗಿತ್ತು. ಗರ್ಲ್ಸ್ಗೆ ಬೇಬಿ ಹಗ್ ಬ್ರ್ಯಾಂಡಿಂದ ತುಂಬಾ ಕಲೆಕ್ಷನ್ಸ್ ಇದೆ ಡ್ರೆಸ್ಸಸ್ ಆದರೆ. ಸೊ ಟಫೆ ಹೌಸ್ ಬ್ರ್ಯಾಂಡಿಂದ ಬಾಯ್ಸ್ಗೆ ತುಂಬಾ ಚೆನ್ನಾಗಿದೆ, ಹಾಗೆ ಕ್ವಾಲಿಟಿ ವೈಸು ಕೂಡ ತುಂಬಾ ಚೆನ್ನಾಗಿದೆ ಬಾಯ್ಸ್ಗೆ. ಹಾಗೆ ನನಗೆ ಅಂತ ಹೇಳಿ ಒಂದು ಡ್ರೆಸ್ ಕೂಡ ಆರ್ಡರ್ ಮಾಡ್ಕೊಂಡಿದ್ದೆ, ಅದು ಕೂಡ ರಿಸೀವ್ ಆಗಿತ್ತು. ಸೊ ಮೆಟೀರಿಯಲ್ ಬಂದು ಕಾಟನ್ ಮೆಟೀರಿಯಲಲ್ಲಿದೆ, ತುಂಬಾ ಚೆನ್ನಾಗಿದೆ. ಕಲರ್ ಕೂಡ ತುಂಬಾ ಚೆನ್ನಾಗಿದೆ. ಮೆಟೀರಿಯಲ್ ಕ್ವಾಲಿಟಿ ಬಂದು ತುಂಬಾ ಚೆನ್ನಾಗಿದೆ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ. ಸೊ ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಅದ್ರ ಜೊತೆಗೆ ಒಂದು ನೈಟ್ ಡ್ರೆಸ್ ಕೂಡ ಆರ್ಡರ್ ಮಾಡ್ಕೊಂಡಿದ್ದೆ, ಅದು ಕೂಡ ಬಂದಿತ್ತು. ಸೊ ಅದು ಕೂಡ ಕಾಟನ್ ಮೆಟೀರಿಯಲಲ್ಲಿತ್ತು, ಹಾಗೆ ಫ್ಯಾಬ್ರಿಕ್ ಕೂಡ ತುಂಬಾ ಚೆನ್ನಾಗಿತ್ತು. ಮನೆಯಲ್ಲಿ ಎಷ್ಟೇ ನೀಟಾಗಿ ಬೆಡ್ನ ಕ್ಲೀನ್ ಮಾಡಿ ಇಟ್ಟಿದ್ರು ಕೂಡ ಬೆಡ್ ಸ್ಪ್ರೆಡ್ನ ನನ್ನ ಮಗಳು ಹಾಳು ಮಾಡ್ತಾ ಇದ್ಲು, ಯಾಕಂದರೆ ಅದ್ರ ಮೇಲೆ ಹೋಗಿ ಜಂಪ್ ಮಾಡ್ತಾ ಇದ್ಲು. ಪದೇ ಪದೇ ಕ್ಲೀನ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇತ್ತು. ಹಾಗಾಗಿ ಮೀಶೋದಲ್ಲಿ ಫಿಟ್ನೆಸ್ ಎಲಾಸ್ಟಿಕ್ ಇರೋಂತಹ ಬೆಡ್ಶೀಟ್ನ ತರಿಸಿದ್ದೆ, ತುಂಬಾ ಚೆನ್ನಾಗಿತ್ತು. ಕ್ವಾಲಿಟಿ ಅಂತೂ ಕಾಟನ್ ಮೆಟೀರಿಯಲಲ್ಲಿ ಬಂದಿತ್ತು. ಇದರಲ್ಲಿ 4 ಸೈಡನ್ನು ಎಲಾಸ್ಟಿಕ್ ಇರೋದ್ರಿಂದ ಮಕ್ಕಳು ಎಷ್ಟೇ ಜಂಪ್ ಮಾಡಿದ್ರು ಕೂಡ ಹಾಳಾಗೋದಿಲ್ಲ. ನಮ್ಮ ಮನೆಯಲ್ಲಿ ಕುಷನ್ನು ಗ್ರೇ ಕಲರ್ ಇತ್ತು, ಹಾಗಾಗಿ ಅದಕ್ಕೆ ಸೆಟ್ ಆಗೋ ಥರ ಗ್ರೇ ಕಲರ್ನ ಆರ್ಡರ್ ಮಾಡ್ಕೊಂಡಿದ್ದೆ. ಹಾಗೆಯೇ ನಾನು ಫ್ಲೋರಲ್ ಡಿಸೈನ್ ಇರೋಂತಹ ಬೆಡ್ಶೀಟ್ನ ಆರ್ಡರ್ ಮಾಡ್ಕೊಂಡಿದ್ದೆ, ಇದರಲ್ಲೂ ಕಲರ್ ಕೂಡ ಇದೆ. ಸಿಂಗಲ್ ಕಾಟ್, ಕ್ವೀನ್ ಮತ್ತು ಕಿಂಗ್ ಸೈಜ್ ಕೂಡ ಅವೈಲೇಬಲ್ ಇದೆ, ನೋಡಿಬಿಟ್ಟು ತೊಗೋಬೋದು.
ಮಕ್ಕಳು ಇದ್ರ ಮೇಲೆ ಎಷ್ಟೇ ಜಂಪ್ ಮಾಡಿದ್ರು ಆಟ ಆಡಿದ್ರು ಬೇಗ ಹಾಳಾಗೋದಿಲ್ಲ. ನಾವು ನೀಟಾಗಿ ಹೇಗೆ ಇಟ್ಟಿರ್ತೀವೋ ಹಾಗೆ ಇರುತ್ತೆ. ಹಾಗೆ ಸಂಜೆ ನಾನು, ನಿಧಿ ಮತ್ತೆ ವಿನಯ್ 3 ಜನ ಮಾವಿನ ಮೇಳಕ್ಕೆ ಹೋಗ್ತಾ ಇದ್ದೀವಿ. ಮಾವಿನ ಮೇಳ ಹಾಕಿದ್ರು ಬಾಪೂಜಿ ಸಮುದಾಯ ಭವನದಲ್ಲಿ. ಸೊ ನಾನು ಅನ್ಕೊಂಡೆ ತುಂಬಾ ವೆರೈಟಿ ಮ್ಯಾಂಗೋಸ್ ಬಂದಿರುತ್ತೆ ಅಂತ. ಇಲ್ಲಿ ಮ್ಯಾಂಗೋಸ್ಗಿಂತ ಜಾಸ್ತಿ ಶಾಪ್ಗಳನ್ನೇ ಹಾಕಿದ್ರು. ಜ್ಯುವೆಲ್ರಿ ಶಾಪ್, ಬ್ಯಾಗ್ ಶಾಪ್, ಕ್ಲಾತ್ ಶಾಪ್, ಸ್ಯಾರಿ ಶಾಪ್, ಹಾಗೆ ಮನೆಯಲ್ಲಿ ಮಾಡಿರೋಂಥ ಹೋಮ್ ಮೇಡ್ ರೆಸಿಪೀಸ್, ಫುಡ್ಸ್ ಅದನ್ನು ಕೂಡ ಇಟ್ಟಿದ್ರು. ಅಷ್ಟು ಶಾಪ್ಗಳಲ್ಲಿ ಇದು ಬ್ಲೌಸ್ ಡಿಸೈನ್ ಶಾಪ್ ಹಾಕಿದ್ರು. ಅದು ತುಂಬಾನೇ ಇಷ್ಟ ಆಯಿತು. ತುಂಬ ರೀಸನೇಬಲ್ ಪ್ರೈಸಲ್ಲಿ 600-500 ರುಪೀಸ್ಗೆ ಬ್ಲೌಸ್ ಡಿಸೈನ್ ಮಾಡಿರೋಂಥ ಬ್ಲೌಸ್ನ ಕೊಡ್ತಾ ಇದ್ರು. ತುಂಬಾನೇ ಚೆನ್ನಾಗಿತ್ತು ಡಿಸೈನ್ಸ್ ಎಲ್ಲ. ಹಾಗೆಯೇ ಮ್ಯಾಂಗೋ ಮೇಳಕ್ಕೆ ಹೋಗಿದ್ವಿ ಅಲ್ವಾ, ಸ್ವಲ್ಪ ಮ್ಯಾಂಗೋಸ್ ಕೂಡ ತಗೊಂಡ್ವಿ. ಹಾಗೆ ಮ್ಯಾಂಗೋಸಿಂದ ಮಾಡಿರೋಂಥ ಫುಡ್ಡನ್ನು ಕೂಡ ಟೇಸ್ಟ್ ಮಾಡಿದ್ವಿ. ಹಲ್ವಾ, ಜಾಮೂನ್ ಈ ರೀತಿಯಾಗಿ ಫುಡ್ಡುಗಳು ಕೂಡ ಇತ್ತು. ಸೊ ಅದನ್ನು ಕೂಡ ಟ್ರೈ ಮಾಡಿದ್ವಿ. ರಾ ಮ್ಯಾಂಗೋ ಇಂದ ಜಾಮೂನ್ ಮಾಡಿದ್ರು, ಅದಂತೂ ತುಂಬಾನೇ ಚೆನ್ನಾಗಿತ್ತು, ತುಂಬಾನೇ ಇಷ್ಟ ಆಯಿತು. ಅಲ್ಲಿಯೇ ನಾವು ಹಲ್ವಾ ಮತ್ತು ಜಾಮೂನು ಟೇಸ್ಟ್ ಮಾಡಿದ್ವಿ. ಹಾಗೆ ಮ್ಯಾಂಗೋ ಜ್ಯೂಸ್ ಕೂಡ ಇತ್ತು. ಸೊ ಮ್ಯಾಂಗೋ ಜ್ಯೂಸನ್ನು ಕೂಡ ಟೇಸ್ಟ್ ಮಾಡಿದ್ವಿ. ಹಾಗೆ ಮನೆಗೆ ಬರುವಾಗ ಮ್ಯಾಂಗೋ ಹೋಳಿಗೆನ ತಗೊಂಡು ಹಾಗೆ ಪಕೋಡ ಕೂಡ ಮಾಡ್ತಾ ಇದ್ರು. ಸೊ ಅದನ್ನು ಕೂಡ ತಗೊಂಡು ಮ್ಯಾಂಗೋ ಪಕೋಡನ ಮನೆಗೆ ಬಂದ್ವಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.